ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಕೆಎಸ್ಆರ್ಟಿಸಿ ವಿಭಾಗ ತಂದೆ ಎಂಬ ಕೃಷಿ ಸಚಿವರು ಹೇಳಿದ್ದಾರೆ. 2004ರಲ್ಲಿ ಚಲುವರಾಯಸ್ವಾಮಿ 6 ತಿಂಗಳು ಮಂತ್ರಿಯಾಗಿರಲಿಲ್ಲ. ಆಗ ರಾತ್ರಿ 3 ಗಂಟೆಯಾದರೂ ನನ್ನನ್ನು ಮನೆಗೆ ಹೋಗಲು ಬಿಡ್ತಿರಲಿಲ್ಲ. ಬಳಿಕ ಮಂತ್ರಿಯಾದರಲ್ಲ, ಯಾರಿಂದ ಮಂತ್ರಿಯಾದರು ಎಂದು ನೆನಪು ಮಾಡಿಕೊಳ್ಳಲಿ. ಪಾಪ, ನನ್ನ ಮುಖ್ಯಮಂತ್ರಿ ಮಾಡಿದವರು ಅವರಲ್ಲವೇ. ಮಂತ್ರಿಯಾಗುವಾಗ ಏನೇನು ಆಯಿತು ನೆನಪಿಸಿಕೊಳ್ಳಪ್ಪ. ಇಂಥವರ ಸಹವಾಸದಿಂದ ನನ್ನ ಆರೋಗ್ಯ ಹಾಳಾಯಿತು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಸರ್ವಜ್ಞನಾಂಗ ಶಾಂತಿ ತೋಟದಿಂದ ಬಂದವರು ನಾವು. ಬಂದೂಕು ಬೆಳೆಸುವ ವೃತ್ತಿ ನಮ್ಮದಲ್ಲ. ಪರಮೇಶ್ವರ್ ಅವರ ಬಂದೂಕು ಹಿಡಿದು ಬರ್ತಾರಾ ಅಂತ ಕೇಳ್ತಾರೆ. ಕರ್ನಾಟಕ ರಾಜ್ಯ ಸಿಡಿ ಪೆನ್ ಡ್ರೈವ್ ತಯಾರಿಸುವ ಫ್ಯಾಕ್ಟರಿ ಅಂತ ಮಂತ್ರಿ ಹೇಳ್ತಾರೆ. ಯಾವ ತನಿಖೆ ಮಾಡಿದ್ರಿ? ಹಳ್ಳ ಹಿಡಿಸಿದ್ದೀರಿ. ನೀಚ ಕೆಲಸ ಮಾಡುವವರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಯಾರ ಮನೆ ರೈಡ್ ಮಾಡಿಸಿದ್ರು? ಏನು ಸಿಕ್ತು? ಇಂಥವರು ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ. ಹನಿ ಟ್ರ್ಯಾಪ್ ಕುರಿತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಹುದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಕೆಎಸ್ಆರ್ಟಿಸಿ ವಿಭಾಗ ತಂದೆ ಎಂಬ ಕೃಷಿ ಸಚಿವರು ಹೇಳಿದ್ದಾರೆ. 2004ರಲ್ಲಿ ಚಲುವರಾಯಸ್ವಾಮಿ 6 ತಿಂಗಳು ಮಂತ್ರಿಯಾಗಿರಲಿಲ್ಲ. ಆಗ ರಾತ್ರಿ 3 ಗಂಟೆಯಾದರೂ ನನ್ನನ್ನು ಮನೆಗೆ ಹೋಗಲು ಬಿಡ್ತಿರಲಿಲ್ಲ. ಬಳಿಕ ಮಂತ್ರಿಯಾದರಲ್ಲ, ಯಾರಿಂದ ಮಂತ್ರಿಯಾದರು ಎಂದು ನೆನಪು ಮಾಡಿಕೊಳ್ಳಲಿ. ಪಾಪ, ನನ್ನ ಮುಖ್ಯಮಂತ್ರಿ ಮಾಡಿದವರು ಅವರಲ್ಲವೇ. ಮಂತ್ರಿಯಾಗುವಾಗ ಏನೇನು ಆಯಿತು ನೆನಪಿಸಿಕೊಳ್ಳಪ್ಪ. ಇಂಥವರ ಸಹವಾಸದಿಂದ ನನ್ನ ಆರೋಗ್ಯ ಹಾಳಾಯಿತು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಸರ್ವಜ್ಞನಾಂಗ ಶಾಂತಿ ತೋಟದಿಂದ ಬಂದವರು ನಾವು. ಬಂದೂಕು ಬೆಳೆಸುವ ವೃತ್ತಿ ನಮ್ಮದಲ್ಲ. ಪರಮೇಶ್ವರ್ ಅವರ ಬಂದೂಕು ಹಿಡಿದು ಬರ್ತಾರಾ ಅಂತ ಕೇಳ್ತಾರೆ. ಕರ್ನಾಟಕ ರಾಜ್ಯ ಸಿಡಿ ಪೆನ್ ಡ್ರೈವ್ ತಯಾರಿಸುವ ಫ್ಯಾಕ್ಟರಿ ಅಂತ ಮಂತ್ರಿ ಹೇಳ್ತಾರೆ. ಯಾವ ತನಿಖೆ ಮಾಡಿದ್ರಿ? ಹಳ್ಳ ಹಿಡಿಸಿದ್ದೀರಿ. ನೀಚ ಕೆಲಸ ಮಾಡುವವರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಯಾರ ಮನೆ ರೈಡ್ ಮಾಡಿಸಿದ್ರು? ಏನು ಸಿಕ್ತು? ಇಂಥವರು ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ. ಹನಿ ಟ್ರ್ಯಾಪ್ ಕುರಿತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಹುದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಕೆಎಸ್ಆರ್ಟಿಸಿ ವಿಭಾಗ ತಂದೆ ಎಂಬ ಕೃಷಿ ಸಚಿವರು ಹೇಳಿದ್ದಾರೆ. 2004ರಲ್ಲಿ ಚಲುವರಾಯಸ್ವಾಮಿ 6 ತಿಂಗಳು ಮಂತ್ರಿಯಾಗಿರಲಿಲ್ಲ. ಆಗ ರಾತ್ರಿ 3 ಗಂಟೆಯಾದರೂ ನನ್ನನ್ನು ಮನೆಗೆ ಹೋಗಲು ಬಿಡ್ತಿರಲಿಲ್ಲ. ಬಳಿಕ ಮಂತ್ರಿಯಾದರಲ್ಲ, ಯಾರಿಂದ ಮಂತ್ರಿಯಾದರು ಎಂದು ನೆನಪು ಮಾಡಿಕೊಳ್ಳಲಿ. ಪಾಪ, ನನ್ನ ಮುಖ್ಯಮಂತ್ರಿ ಮಾಡಿದವರು ಅವರಲ್ಲವೇ. ಮಂತ್ರಿಯಾಗುವಾಗ ಏನೇನು ಆಯಿತು ನೆನಪಿಸಿಕೊಳ್ಳಪ್ಪ. ಇಂಥವರ ಸಹವಾಸದಿಂದ ನನ್ನ ಆರೋಗ್ಯ ಹಾಳಾಯಿತು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಸರ್ವಜ್ಞನಾಂಗ ಶಾಂತಿ ತೋಟದಿಂದ ಬಂದವರು ನಾವು. ಬಂದೂಕು ಬೆಳೆಸುವ ವೃತ್ತಿ ನಮ್ಮದಲ್ಲ. ಪರಮೇಶ್ವರ್ ಅವರ ಬಂದೂಕು ಹಿಡಿದು ಬರ್ತಾರಾ ಅಂತ ಕೇಳ್ತಾರೆ. ಕರ್ನಾಟಕ ರಾಜ್ಯ ಸಿಡಿ ಪೆನ್ ಡ್ರೈವ್ ತಯಾರಿಸುವ ಫ್ಯಾಕ್ಟರಿ ಅಂತ ಮಂತ್ರಿ ಹೇಳ್ತಾರೆ. ಯಾವ ತನಿಖೆ ಮಾಡಿದ್ರಿ? ಹಳ್ಳ ಹಿಡಿಸಿದ್ದೀರಿ. ನೀಚ ಕೆಲಸ ಮಾಡುವವರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಯಾರ ಮನೆ ರೈಡ್ ಮಾಡಿಸಿದ್ರು? ಏನು ಸಿಕ್ತು? ಇಂಥವರು ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ. ಹನಿ ಟ್ರ್ಯಾಪ್ ಕುರಿತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಹುದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.